श्रीराघवेन्द्रार्य 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 पाहि प्रभो। अज्ञाननाशाय विज्ञानपूर्णाय सुज्ञानदात्रे नमस्ते गुरो। श्रीराघवेन्द्रार्य 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 पाहि प्रभो। आनन्दरूपाय नन्दात्मज श्रीपदाम्भोजभजे नमस्ते गुरो। श्रीराघवेन्द्रार्य 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 पाहि प्रभो। इष्टप्रदानेन कष्टप्रहाणेन शिष्टस्तुतः श्रीपदाम्भोजभो। श्रीराघवेन्द्रार्य 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 पाहि प्रभो। ईडे भवत्पादपाथोजमाध्याय भूयोऽपि भूयो भयात् पाहि भो। श्रीराघवेन्द्रार्य 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 पाहि प्रभो। ನನ್ನ ಹೆಸರು ಭಾರತಿ ಅಂತೇಳಿ, ನಾನು ದಾವಣಗೆರೆಯಿಂದ ಬಂದಿರೋದು. ಬಟ್ ನಾನು ಸ್ಟೇಯಿಂಗ್ ಆಗಿರೋದು ಬೆಂಗಳೂರಲ್ಲೇ. ಅದು ಪರ್ಸ್ನಲ್ ಸರ್, ಬಟ್ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ನನಗೆ ಅದೇ ಒಂದು ನಾನೇನೋ ಅಂದ್ಕೊಂಡಿದ್ದೆ ನನ್ನ ಪರ್ಸ್ನಲ್ ಲೈಫಲ್ಲಿ ಏನೋ ಒಂದು ಆಗಬೇಕು ಅಂತೇಳಿ. ಆವಾಗ ನನಗೆ ಯಾರೋ ನಾನು ಹಿಂಗೆ ಯೂಟ್ಯೂಬಲ್ಲಿ ನೋಡ್ಕೊಂಡ್ಬಿಟ್ಟು ಒಂದು 6 ಮಂತ್ಸಿಂದ ಹೋಗ್ಬೇಕು ಅಂದ್ಕೊಂಡಿದ್ದೆ. ಬಟ್ ಅದು ಸಡನ್ನಾಗಿ ನನಗೆ ಗೊತ್ತಿಲ್ಲದಿರ ಇಲ್ಲಿಗೆ ಬರೋ ಒಂದು ಸಿಚುವೇಶನ್ ಬಂತು. ಸೊ ಬಂದು ಯಾವತ್ತೂ ನಾನು ಕಾಯಿ ಕಟ್ಟಬೇಕು ಅಂತಲೂ ಕೂಡ ಅಂದ್ಕೊಂಡಿರಲಿಲ್ಲ. ಬಟ್ ಸಡನ್ನಾಗಿ ಆಲ್ ಆಫ್ ಸಡನ್ ಇಲ್ಲಿಗೆ ಬಂದ ತಕ್ಷಣ ಮೈಂಡ್ ಅದು ಹೆಂಗೆ ಚೇಂಜ್ ಆಯಿತು ನನಗೂ ಗೊತ್ತಿಲ್ಲ. ಬಂದ ತಕ್ಷಣ ನಾನು ಕಾಯಿ ಕಟ್ಟಿದೆ. ಕಟ್ಟೋದ್ಮೇಲೆ ಎಲ್ಲರದ್ದು ಬಿಲೀವ್ಸು ನಾನು ನಂಬಿದೆ, ರಾಯರು ಇದ್ದಾರೆ ಅಂತ ನಾನು ನಂಬಿದೆ. ಬಟ್ ಫಸ್ಟಿಂದ ನಾವು ರಾಯರು ಅಂತಂದರೆ ನಮಗೇನು ಗೊತ್ತಿರಲಿಲ್ಲ ಸರ್. ಇಲ್ಲಿಗೆ ಬಂದಾದಮೇಲೆ ಕೂಡ ರಾಯರು ಇದ್ದಾರೆ ಅಂತೇಳಿ ಅದೊಂದು ಮನಸ್ಸಿಂದ ನಮಗೆ ಗೊತ್ತಿಲ್ಲದ ಬಿಲೀವ್, ಅದು ನಮಗೆ ಗೊತ್ತಿಲ್ಲ ಆಟೋಮೆಟಿಕ್ಕಾಗಿ ನಮ್ಮಲ್ಲೇ ಬರುತ್ತೆ. ಅದು ಒಂದು ಪಾಸಿಟಿವ್ ಡಿವೋಷನ್ ಅನ್ನೋದು ನಮಗೆ ಬರುತ್ತೆ. ಅದಾದಮೇಲೆ 1 ವಾರ 2 ವಾರ 3 ವಾರ ಆಗ್ತಾ ನಾನು ಮಾಡ್ಕೊಂಡು ಬರ್ತಾಯಿದ್ದೆ. ಬಟ್ ನಾನು ಈ ಸ್ವಾಮಿಗಳನ್ನ ಕೇಳಿದೆ, ಸ್ವಾಮಿಗಳೇ ನಾನು ಈ ಥರ 1 ವಾರ 2 ವಾರ 3 ವಾರ ಹಿಂಗೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಬಟ್ ನನಗೇನು ಗೊತ್ತಾಗ್ತಿಲ್ಲ, ನನಗೇನು ಒಂಥರ ಬ್ಲಾಂಕ್ ಆಗಿಬಿಟ್ಟಿದ್ದೀನಿ ಅಂತ ಕೇಳಿದ್ದಕ್ಕೆ ಸ್ವಾಮಿಗಳು ಹೇಳಿದರು, ನಿಮ್ಮ ಭಕ್ತಿಯಿಂದ ನೀವು ಮಾಡ್ಕೊಂಡು ಹೋಗಿ, ರಾಯರು ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ. ಅವರ ಒಂದು ಕರ್ತವ್ಯ ಅವ್ರು ಮಾಡ್ತಾರೆ, ನಿಮ್ಮ ಕರ್ತವ್ಯ ನೀವು ಮಾಡಿ ಒಂದು ನಂಬಿಕೆ ಇಟ್ಟು ಅಂತ ಹೇಳಿದರು. ಸೊ ನಾನು ಮಾಡ್ತಾ ಬಂದೆ. ಇವತ್ತಿಗೆ ನಂದು ಸರ್ 8ನೇ ವಾರ ಕಂಪ್ಲೀಟಾಗಿ 9ನೇ ವಾರಕ್ಕೆ ನಾನು ಕಾಲಿಟ್ಟಿದ್ದೀನಿ. ನಂದು ಲಾಸ್ಟ್ ವೀಕು ಸರ್ 7ನೇ ವಾರದಿಂದ 8ನೇ ವಾರ ಮಧ್ಯದಲ್ಲಿ ನಾನೇ ಅಂದ್ಕೊಂಡಿದ್ದೆ ಆ ಕೆಲಸ ಈಡೇರಿದೆ ಸರ್. 100% ಕೆಲಸ ಈಡೇರಿದೆ. ಸೊ ಅದು ಕೆಲಸ ಈಡೇರಿದೆ ಅನ್ನೋಕ್ಕಿಂತ ಮುಂಚೆನೂ ಕೂಡ ನನಗೆ ಗೊತ್ತಾಗ್ತಿತ್ತು. ಒಂದೊಂದು ವಾರದಿಂದ ಚೇಂಜಸ್ ಕಾಣ್ತಾ ಬಂತು ನನ್ನ ಲೈಫಲ್ಲಿ. ಪಾಸಿಟಿವ್ನೆಸ್ ಅನ್ನೋದು ನನ್ನ ಸುತ್ತಮುತ್ತ ಹರಿದಾಡ್ತಾ ಇತ್ತು. ಪಾಸಿಟಿವ್ನೆಸ್ ಅನ್ನೋದು ಕೂಡ ನಾನು ಅಂದ್ಕೊಂಡಿದ್ದು ಈಡೇರಿದೆ ಸರ್. ಅದೊಂದು ಖುಷಿಯಾಗಿದೆ. ಸೊ ರಾಯರಿದ್ದಾರೆ ಸರ್. ಕಷ್ಟದಲ್ಲಿ ಅದೇನೋ ಕರೆದಂತೆ ಬರೋ ಕರೆದಲ್ಲಿಗೆ ಬರ್ತಾರೆ ಅಂತ ಅನ್ನೋದು ಕೂಡ ನಿರೂಪಣೆ ಆಗಿದೆ. ಅದು ನನ್ನ ಲೈಫಲ್ಲಿ ಅದಾಗಿದೆ ಸರ್. ರಾಯರಿದ್ದಾರೆ ಸರ್, ಅಷ್ಟೇ ಸರ್. ರಾಯರಿದ್ದಾರೆ ಅಂತ ಅದೊಂದು ನಂಬಿಕೆ ಸರ್ ನಂದು. ಯಾರೇ ಆಗಿರ್ಬೋದು, ಏನೇ ಕಷ್ಟ ನಮಗೇನು ಗೊತ್ತಾಗ್ತಿಲ್ಲ, ನಮಗೆ ತುಂಬ ಕಷ್ಟ ಇದೆ ಲೈಫಲ್ಲಿ ಅಂತಂದಾಗ ಯಾರೂ ಕುಗ್ಬಾರ್ದು. ಮನಸ್ಸು ನೊಯಿಸ್ಕೊಂಡು ಯಾರೂ ಮನೇಲಿ ಕುಗ್ಬೇಡಿ. ರಾಯರಿದ್ದಾರೆ ಅಂತ ನಂಬಿಕೆ ಇಟ್ಟು ನೋಡಿ. ಇಲ್ಲಿ ನಾನು ಹೇಳ್ಬೋದು, ನಿಮಗೆ ಎಷ್ಟೇ ಹೇಳ್ಬೋದು, ಬಟ್ ಕೆಲವೊಂದನ್ನ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಗೊತ್ತಾಗೋದು. ನೀವು ಇಲ್ಲಿಗೆ ಬಂದು ನಿಮ್ಮ ಕಷ್ಟ ಹೇಳ್ಕೊಂಡು ಕಾಯಿ ಸಂಕಲ್ಪ ಮಾಡೋಕ್ಕೆ ಹೇಳ್ತಾರೆ. ಕಾಯಿ ಸಂಕಲ್ಪನೂ ಮಾಡ್ಬೋದು, ಅಥವಾ ಬರೀ ದೀಪದಾರ್ದಿನೂ ಕೂಡ ಬೆಳಗ್ಬೋದು. ಅದು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು. ರಾಯರಿದ್ದಾರೆ ಅಂತೇಳಿ ನಂಬಿ ಬಂದರೆ ಅದಕ್ಕೆ ಯಾವುದೇ ಥರದ ವರ್ತ್ ಇದೆ ಸರ್. ಅದಕ್ಕೆ ರಾಯರಿದ್ದಾರೆ ಅಂತೇಳಿ ಇಲ್ಲಿಗೆ ಬಂದು ನಾವೇನು ಸೇವೆ ಮಾಡ್ತೀವಲ್ಲ ಅದು ಯಾವತ್ತೂ ಕೂಡ ವ್ಯರ್ಥ ಆಗಲ್ಲ ಸರ್. ಇವತ್ತು ನಾವು ಸೇವೆ ಮಾಡಿದ್ದು ಒಂದಲ್ಲ ಒಂದಿನ ಅದು ನಮಗೆ ಪುಣ್ಯಕಾರಿಯಾಗಿ ರಾಯರು ನಮಗೆ ವರ ಕೊಡ್ತಾರೆ ಸರ್. ಅದನ್ನು ನಂಬ್ತೀನಿ ಸರ್ ಅಷ್ಟೇ. ಯಾರೇ ಲೈಫಲ್ಲಿ ಕಷ್ಟ ಇದ್ದರೂ ಕೂಡ ಇಲ್ಲಿಗೆ ಬರ್ಬೋದು ಸರ್. ಬಂದು ಕಷ್ಟ ನಿವಾರಣೆ ಮಾಡ್ಕೋಬೋದು. ಅದಕ್ಕೆ ನಾನು ಒಂದು ವಿಟ್ನೆಸ್ ಆಗಿದ್ದೀನಿ ಸರ್. ಅದು ನನ್ನ ಲೈಫಲ್ಲಿ ಕೂಡ ಈಡೇರಿದೆ ಸರ್. ಈವನ್ ನಮ್ಮ ಅಪ್ಪ ಅಮ್ಮ ಕೂಡ ಅವರು ಕೂಡ ಇಲ್ಲಿಗೆ ಬಂದಿಲ್ಲ ಏನಿಲ್ಲ, ಬಟ್ ಅವರಿಗೂ ಕೂಡ ಇಲ್ಲಿಂದನೇ ಒಂದು ಪಾಸಿಟಿವ್ನೆಸ್ ಅನ್ನೋದು ಅವ್ರ ಲೈಫಲ್ಲೂ ಕೂಡ ಇಂಪ್ರೂವ್ ಆಗಿದೆ ಸರ್. ಅವರು ಕೂಡ ಇಲ್ಲಿಗೆ ಬರ್ದಂಗೆ ರಾಯರನ್ನ ನಂಬಿಬಿಟ್ಟು ಮನೆಯಲ್ಲಿ ಅವರು ಕೂಡ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾವತ್ತೂ ನಮ್ಮ ಮನೆಯಲ್ಲಿ ಒಂದು ರಾಯರದ್ದು ಒಂದು ಚಿಕ್ಕ ಫೋಟೋ ಕೂಡ ಇರಲಿಲ್ಲ. ಸಡನ್ನಾಗಿ ಅದೇನೋ ಗೊತ್ತಿಲ್ಲ ಸರ್. ಅವತ್ತು ರಾತ್ರಿ ನನ್ನ ಕನಸಲ್ಲಿ ಬಂದಂಗಾಯಿತು. ಅದಾಗಿ ನೆಕ್ಸ್ಟ್ ಡೇನೇ ನಾವು ರಾಯರು ಫೋಟೋ ನೆಕ್ಸ್ಟ್ ಗುರುವಾರನೇ ನಮ್ಮ ಮನೆಗೆ ಗೊತ್ತಿಲ್ಲದಂಗೆ ರಾಯರ ಫೋಟೋ ನಮ್ಮ ಮನೆಗೆ ಬಂದಿದೆ. ಅದಾಗ್ತಾ ವಾರ ನಮ್ಮ ಮನೆಗೆ ರಾಯರದ್ದು ಏನಾದರೂ ಒಂದು ಬೃಂದಾವನ ಆಗಿರ್ಬೋದು, ಒಂದು ಚಿಕ್ಕ ಮೂರ್ತಿ ಆಗಿರ್ಬೋದು, ಪ್ರಸಾದ ಆಗಿರ್ಬೋದು, ಇದೇ ಥರನೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಅದೇ ವಿತೌಟ್ ರೀಸನ್ ಏನೂ ಆಗಲ್ಲ, ಅದೊಂದು ದೈವ ಇಚ್ಛೆಯಿಂದನೇ ಕೂಡ ಅದು ಏನಾಗಬೇಕು ಅಂತ ಅದು ಇರುತ್ತೆ ಅಂತೇಳಿ ನಾನು ನಂಬಿ ಇಲ್ಲಿಗೆ ಬಂದಿದ್ದು ಸರ್. ಅದೊಂದು ಖುಷಿ ಇದೆ ಸರ್. ಇಲ್ಲಿಗೆ ಬಂದಿದ್ದಕ್ಕೂ ನನಗೆ ಮನಸ್ಸಿಗೆ ಒಂದು ತುಂಬ ನೆಮ್ಮದಿ ಇದೆ. ಲೈಫಲ್ಲಿ ಏನೇ ಆದರೂ ಕೂಡ ಕುಗ್ಬಾರ್ದು.
ದೇವ್ರು ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಯಾವ ಒಂದು ಸಂಬಂಧಿಕರಾಗಿರ್ಬೋದು, ಯಾವ ರಿಲೇಷನ್ ಕೂಡ ಇರ್ತಾರೆ ಇಲ್ಲ ನಾವು ನಂಬೋಕ್ಕಾಗಲ್ಲ ಸರ್, ಯಾರು ನಂಬೋಕ್ಕಲ್ಲ. ಬಟ್ ದೇವ್ರನ್ನ ನಂಬಿ ಯಾವತ್ತೂ ಅದು ಹಾಳಾಗಲ್ಲ ಸರ್. ದೇವ್ರನ್ನ ನಂಬಿದರೆ ಅದು ಯಾವತ್ತೂ ನಮ್ಮ ಕೈ ಬಿಡಲ್ಲ, ನಮ್ಮ ಕೈ ಹಿಡಿದು ಮುಂದೆ ನಡೆಸುತ್ತೆ ಅಂತ ನಾನು ನಂಬ್ತೀನಿ ಸರ್. खद्योतसारेषु प्रत्यर्थिसार्थेषु मध्याह्नमार्ताण्डबिम्बाभभो श्रीराघवेन्द्रार्य 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 पाहि प्रभो गर्विष्ठगर्वाम्बुशोषार्यमात्युग्रनम्राम्बुधैर्यामिनीनाथ भो श्रीराघवेन्द्रार्य 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 पाहि प्रभो घोरामयध्वान्तविध्वंसनोद्दामदे दीप्यमानार्कबिम्बाभभो श्रीराघवेन्द्रार्य 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 पाहि प्रभो गणत्कारदण्डाङ्ककाषाय वस्त्राङ्ककौपीनपीनाङ्कहंसाङ्कभो श्रीराघवेन्द्रार्य